ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ನುಗ್ಗೇಹಳ್ಳಿ ಹೋಬಳಿ ರೈತ ಸಂಪರ್ಕ ಕೃಷಿ ಕೇಂದ್ರ. ಈ ಕೇಂದ್ರವು ಉತ್ತಮ ಸಾಧನೆ ಕಡೆ ನಡೆಯುತ್ತಿದೆ. ರೈತರಿಗೆ ಬೇಕಾಗಿರುವ ಉತ್ತಮ ಅಧಿಕಾರಿಯವರು ಸಹ ಸಿಕ್ಕಿದ್ದಾರೆ ಎಂಬ ರೈತರ ಆಶಯ. ಅವರೇ ನುಗ್ಗೇಹಳ್ಳಿ ಕೃಷಿ ಕಚೇರಿ ಅಧಿಕಾರಿ ವಿಜಿ ದಿನೇಶ್ ರವರು ಹಾಗೂ ಸಿಬ್ಬಂದಿ ವರ್ಗದವರು. ರೈತರಿಗೆ ಬೇಕಾಗಿರುವ ಕೆಲವು ಪ್ರಯೋಜನಕರ ಸಾಮಗ್ರಿಗಳನ್ನು ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯದಲ್ಲಿ ರೈತರಿಗೆ ವಿವರಿಸಿ ತಲುಪಿಸುವ ಅಧಿಕಾರಿ. ಫಲಾನುಭವಿಗಳಿಗೆ ಸಿಗಬೇಕಾದ ಸಮಯದಲ್ಲಿ ಅವರಿಗೆ ವಿವರಿಸಿ ಕೊಡುತ್ತಾರೆ. 2025-2026ನೇ ಸಾಲಿನಲ್ಲಿ ಸುಮಾರು ರೈತರಿಗೆ ಹಾಗೂ ಫಲಾನುಭವಿಗಳಿಗೆ ಕೃಷಿಗೆ ಬೇಕಾಗಿರುವ ಕೆಲವು ಸಾಮಗ್ರಿಗಳನ್ನು ಅವರ ಶ್ರಮಫಲದಿಂದ ಅವರಿಗೆ ತಲುಪುವಂತೆ ಮಾಡುತ್ತಿದ್ದಾರೆ. ಇದನ್ನು ಹೋಬಳಿಯ ಎಲ್ಲ ಹಳ್ಳಿಯ ಫಲಾನುಭವಿಗಳು ರೈತರು ಸದುಪಯೋಗ ಪಡೆದುಕೊಳ್ಳಬೇಕಾಗಿ ವಿನಂತಿ ಮಾಡಿಕೊಂಡಿದ್ದಾರೆ. ಮುಂದಿನ 2026-27ನೇ ಫಲಾನುಭವಿಗಳಿಗೆ ಹಾಗೂ ರೈತರಿಗೆ ಪ್ರಯೋಜನಗಳನ್ನು ಮುಂದಿನ ಸಂಚಿಕೆಯಲ್ಲಿ ವಿವರಿಸುತ್ತಾರೆ. ವರದಿಗಾರ ಶಂಕರೇಗೌಡ ಹುಲಿಕೆರೆ. ವರದಿಗಾಗಿ ಜಾಹೀರಾತಿಗಾಗಿ ನಮ್ಮ ಚಾನೆಲ್ ಸಂಪರ್ಕಿಸಿ. 2025-22ನೇ ಸಾಲಿನ ದ್ವಿದಳ ಧಾನ್ಯ ಯೋಜನೆ ಅಡಿಯಲ್ಲಿ ನಾವು 2 ವಿಲೇಜ್ಗೆ ಪ್ರಾತ್ಯಕ್ಷಿತೆ ಕೊಟ್ಟಿರ್ತೀವಿ. ಅಲಸಂದೆ ಬಿತ್ತನೆ ಬೀಜ ಮತ್ತು ಕೃಷಿ ಪರಿಕರಗಳನ್ನ ದೇವಲಾಪುರ ಮತ್ತು ನರೇನಹಳ್ಳಿ 2 ಗ್ರಾಮಕ್ಕೆ ಒಂದು 125-150 ಜನ ರೈತರಿಗೆ ಉಚಿತವಾಗಿ ಬಿತ್ತನೆ ಬೀಜ, ಇದೆಲ್ಲನೂ ಅವರಿಗೆ ಹೆಚ್ಚು ಕಮ್ಮಿ ರೈತರಿಗೆ 1,000ರಿಂದ 1,200 ರೂಪಾಯಿ ಬೆಲೆ ಬಾಳುವ ಒಂದು ಪರಿಕರಗಳನ್ನು ಉಚಿತವಾಗಿ ಸನ್ಮಾನ್ಯ ಶಾಸಕರ ನೇತೃತ್ವದಲ್ಲಿ ಕೊಟ್ಟಿರ್ತೀವಿ ನಾವು ರಿಯಾಯಿತಿ ದರದಲ್ಲಿ. ಸೊ ಇದು ಪ್ರತಿ ವರ್ಷದಂತೆ ದ್ವಿದಳ ಧಾನ್ಯ ಯೋಜನೆಯಲ್ಲಿ ಇದು ಕೊಟ್ಟಿರೋದು. ಮತ್ತು ಆಹಾರ ಉತ್ಪಾದನಾ ಯೋಜನೆಯಲ್ಲಿ ರಾಗಿ ಬೆಳೆನ ನಾವು ಉಚಿತವಾಗಿ ರಾಗಿ ಕೊಡೋಕ್ಕೆ ಒಂದು 100 ಹೆಕ್ಟರ್ ಕೊಡೋಕ್ಕೆ ಒಂದು ಬಸವಪುರ ಗ್ರಾಮವನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಅದನ್ನು ಸಹ ಶಾಸಕರ ನೇತೃತ್ವದಲ್ಲಿ ಅದು ಬಿತ್ತನೆ ಬೀಜ ಎಲ್ಲ ಬಂದಿದೆ. ಶೀಘ್ರದಿಂದ ಮಳೆ ಆದ ತಕ್ಷಣ ಕೊಡ್ತೀವಿ ಈಗ. ಸೊ ನಮ್ಮ ರೈತರು ಇದನ್ನೆಲ್ಲ ನಾವು ಉಪಯೋಗಿಸ್ಕೊಂಡು ಒಳ್ಳೆ ರೀತಿಯಲ್ಲಿ ಬೆಳೆ ಬೆಳೆದು ಹೆಚ್ಚಿನ ಇಳುವರಿ ಪಡೆದು ಒಳ್ಳೆಯ ಅವರ ಆರ್ಥಿಕ ಮಟ್ಟವನ್ನು ಸುಧಾರಿಸ್ಕೋಬೇಕು ಅಂತೇಳಿ ನಾನು ಕೇಳ್ತೇನೆ.